ಬಂಧಿಸಬೇಕು ಬಂಧಿಸಬೇಕು ಬಂಧಿಸಬೇಕು. ನಮ್ ಸುದ್ದಿ 7 ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಬೆಂಗಳೂರು ಆಟೋ ಡ್ರೈವರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಸಂಸ್ಥೆಯ ಅಧ್ಯಕ್ಷರಾದ ಎಎಸ್ ಮುಷ್ತಾಕ್ ಅವರ ಸ್ನೇಹಿತರಾದ ಮಂಜುನಾಥ್ ರವರಿಗೆ ಜಾತಿ ನಿಂದನೆ, ಅವ್ಯಾಚ್ಯ ಶಬ್ದಗಳಿಂದ ಬೈದಿರುವುದು ಮತ್ತು ಪ್ರಾಣ ಬೆದರಿಕೆ ಹಾಕಿರುವ ಬಗ್ಗೆ ಜೆಎಸ್ ಕುಮಾರ್ ಅವರ ವಿರುದ್ಧ ಬೆಂಗಳೂರು ಆಟೋ ಡ್ರೈವರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಸಂಸ್ಥೆಯ ಅಧ್ಯಕ್ಷರಾದ ಎಎಸ್ ಮುಷ್ತಾಕ್ ಮತ್ತು ಸದಸ್ಯರೊಡನೆ ಪೊಲೀಸರಿಗೆ ದೂರನ್ನು ನೀಡಿದರು. ನಾನು ಅಧ್ಯಕ್ಷರು ಜಾಗೋ ಕರ್ನಾಟಕ ಯೂತ್ ಆ್ಯಂಡ್ ವುಮೆನ್ಸ್ ವೆಲ್ಫೇರ್ ಸೊಸೈಟಿ. ನಾನು 45 ವರ್ಷದಲ್ಲಿಂದು ಆಟೋ ಚಾಲಕರಿಗೆ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಹಲವಾರು ಅಸೋಸಿಯೇಷನ್ನಲ್ಲಿ ಕೆಲಸ ಮಾಡಿದ್ದೀನಿ. ARD ಇರಲಿ, CAT ಇರಲಿ, ಸುಮಾರು ಒಳ್ಳೆ ಮುಖಂಡರ ಜೊತೆಯಲ್ಲಿ ನಾನು ಕೆಲಸ ಮಾಡಿ ಚಾಲಕರಿಗೆ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಸರ್ಕಾರ ಜೊತೆಯಲ್ಲಿ. ಇವಾಗ ಯಾರೋ ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರು ಇದ್ದಾರೆ ಇಬ್ಬರು, ಒಂದು ಮಂಜುನಾಥ್, ಅಬ್ದುಲ್ ಸುಬಾನ್ ಮುಷ್ತಾಕ್. ಇವರಿಗೆ ಫೋನ್ನಲ್ಲಿ ಬಾಯಿ ಬಿಟ್ಟು ಎಲ್ಲ ಮಾತಾಡಿದ್ದಾರೆ. ನಮ್ಮ ಜಾತಿಗೆ ತಗೊಂಡಿದ್ದಾರೆ. ಅಕ್ಕ, ತಂಗಿ, ಹೆಂಡತಿ ಎಲ್ಲರಿಗೆ ಬೈದಿದ್ದಾರೆ. ಕೊಲೆ ಮಾಡ್ತೀನಿ, ಕತ್ತರಿಸಾಕ್ಬಿಡ್ತೀನಿ. ಇದು ಎಲ್ಲ ಸರಿ ಇಲ್ಲ. ಏನಾನ ಡಿಫ್ರೆನ್ಸ್ ಇದ್ದರೆ ಟೇಬಲ್ನಲ್ಲಿ ಕೂತ್ಕೊಂಡು ಚರ್ಚೆ ಮಾಡಬೇಕು. ನನ್ನ ಲೈಫ್ನಲ್ಲಿ 45 ವರ್ಷದಲ್ಲಿ ನಾನು ನೋಡಿಲ್ಲ ಈ ರೀತಿ. ಇಂಥ ಮನುಷ್ಯಗೆ ಈ ಪ್ರಪಂಚದಲ್ಲಿ ಬಿಟ್ಟರೆ ಎಲ್ಲರಿಗೆ ಈ ರೀತಿ ಬೈತಾನೆ, ಎಲ್ಲರಿಗೆ ಕದರಿಸ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ. ಫ್ಯಾಮ್ಲಿ ಅಟ್ಯಾಕ್ ಮಾಡೋದು ಇದು ಒಳ್ಳೆ ಇಲ್ಲ. ಫ್ಯಾಮ್ಲಿ ಮೇಲೆ ಎದರ್ಸ್ಬಿಡ್ತೀನಿ, ಕತ್ತರಿಸ್ಬಿಡ್ತೀನಿ, ಕೊಲೆ ಮಾಡಿಬಿಡ್ತೀನಿ. ಇದೆಲ್ಲ ಅವ್ರಿಗೆ ಸೇರಿ ಇರ್ಬೋದು, ನಮಗೆಲ್ಲ. ನಮಗೂ ಭಾರತ ದೇಶದಲ್ಲಿ ಹುಟ್ಟಿರೋದು, ಕರ್ನಾಟಕ ಬೆಂಗಳೂರಿನಲ್ಲಿ ಹುಟ್ಟಿರೋದು, ನಮಗೂ ರೈಟ್ಸ್ ಇದೆ. ನಾನು ಇಲ್ಲಿ ಜೀವನ ಮಾಡ್ತಾಯಿದ್ದೀನಿ, ಚಾಲಕರಿಗೆ ಒಳ್ಳೇದು ಮಾಡ್ತಾಯಿದ್ದೀನಿ. ಇವರು ಬೈದಿಲ್ಲ. ಯಾರನ್ನ ಒಬ್ಬರು ಆಟೋ ಡ್ರೈವರ್ಗೆ ಏನಾನ ಲೋನ್ ಮಾಡಿದೆಯಾ, ಅವ್ರಿಗೆ ಏನಾನ ತೊಂದರೆ ಆದರೂ ಸಹಾಯ ಮಾಡಿದ್ದಾರೆ, ಏನಾನ ಮಾಡಿದ್ದಾರೆ ಅಂತ ನಮಗೆ ತೋರಿಸ್ಲಿ. ಆದರ್ಶ ಆಟೋ ಆ್ಯಂಡ್ ಟ್ಯಾಕ್ಸಿ ಸುಮಾರು 35 ವರ್ಷದಲ್ಲಿ ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಬ್ಯಾಂಗ್ಳೂರು ಆಟೋ ಡ್ರೈವರ್ಸ್ ಅಸೋಸಿಯೇಷನ್ನು ಅಬ್ದುಲ್ ಸುಬಾನ್ ಮುಷ್ತಾಕು 20 ವರ್ಷದಲ್ಲಿಂದ ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಾನು ಯಾರಿಗೂ ನೋಡಿಲ್ಲ. ಇದು ಹಿಂದೆ ಯಾರನ್ನ ಒಂದು ಲಾಬಿ ಇದೆ, ಆ ಲಾಬಿ ಮುಂದಕ್ಕೆ ಬರಬೇಕು. ಇಲ್ಲಾಂದ್ರೆ ನಮ್ಮ ಹತ್ರ ಎವಿಡೆನ್ಸ್ ಇದೆ, ನಾವು ತೊಗೊಂಡು ಬರ್ತೀನಿ. ನಮಗೆ ಗೊತ್ತು ಯಾವ ರೀತಿ ತೊಗೊಂಡು ಬರಬೇಕೋ ಗೊತ್ತು. ಇವತ್ತು ಅವ್ರಿಗೆ ಬೈದಿದ್ದಾರೆ, ನಾಳೆ ನನಗೆ ಬೈಬೋದು, ಬೇರೆಯವ್ರಿಗೇನು ಬೈಬೋದು. ಈ ನಾಯಿಗೆ ಮೆಂಟಲ್ ಆದರೆ ಯಾರು ಬೇಕಾ ಅವ್ರಿಗೆ ಕನ್ಸಿಗೆ ಹೋಗ್ತಾರೆ. ಅದಕ್ಕೆ ಸರ್ಕಾರ ಒಂದು ಆಸ್ಪತ್ರೆ ಮಾಡಿದ್ದಾರೆ. ಸರ್ಕಾರ ಲ್ಯಾಂಡ್ ಆರ್ಡರ್ ಸಿಚುವೇಷನ್ ಕಂಟ್ರೋಲ್ ಮಾಡೋಕ್ಕೆ ಪೊಲೀಸ್ ಇಟ್ಟಿದ್ದಾರೆ, ಮಿಲಿಟ್ರಿ ಇಟ್ಟಿದ್ದಾರೆ. ಇಂಥ ಜನಗೆ ಫಸ್ಟ್ ಪನಿಷ್ಮೆಂಟ್ ಕೊಡಬೇಕು. ನಮ್ಮದು ಈ ಡಿಮಾಂಡು ACP, DCP, ಸರ್ಕಲ್ಲು ಎಲ್ಲರಿಗೆ ಮನವಿ ಕೊಡ್ತಾ ಇದ್ದಾರೆ. ಇವಾಗ ಬೇರೆ ಮನವಿ ಕೊಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನಾವು ಅವ್ರ ಮೇಲೆ ತನಿಖೆ ಮಾಡಿ ಫಸ್ಟ್ ಕಾನೂನು ಕ್ರಮ ತಗೊಳ್ಬೇಕು. ಅದು ಆಗಿಲ್ಲ ಅಂದರೆ ನಾವು ದೊಡ್ಡ ಹೋರಾಟ ಮಾಡ್ತೀನಿ. ಎಲ್ಲ ನಮ್ಮ ಮುಖಂಡರಿಗೆ ಕರೆದು ಒಂದು ಸಭೆ ಮಾಡ್ತೀನಿ. ಸಭೆ ಮಾಡಿಬಿಟ್ಟು ಮುಸ್ಲಿಮ್ಸ್ ಇರ್ಬೋದು, ಜೈನ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಅದರಲ್ಲಿ ಒಳ್ಳೆ ವಿದ್ಯಾರ್ಥಿಗೆ ಕರೆದು ಒಂದು ಮೀಟಿಂಗ್ ಮಾಡಿ ಇದಕ್ಕೂ ದೊಡ್ಡ ಇಶ್ಯೂ ಮಾಡಿ ಅಸೆಂಬ್ಲಿನಲ್ಲಿನೂ ಎತ್ತೀನಿ. ಸರ್ ಬೈದರೆ ಅದು ಹೆಸರು ಹೇಳಿ ಸರ್. ಬೈದರೆ ಅವ್ರದ್ದು ಹೆಸರು ತಗೊಳ್ಳೋಕೆ ನನಗೆ ನಾಚಿಕೆ ಆಗ್ತದೆ. ನಾನು ಅವ್ರ ಹೆಸರು ತಗೊಳ್ಳಲ್ಲ, ಅವ್ರಿಗೆ ರೆಸ್ಪಾನ್ಸು ಕೊಡಲ್ಲ. ಯಾರು ಸರ್ ಅವರು? ಅವ್ರು ಇರ್ಬೋದು ಯಾರನ್ನ. ಈ ನಮ್ಮ ಮುಖಂಡರು ಹೇಳ್ತಾರೆ ಅವ್ರ ಹೆಸರು. ಅವ್ರ ಹೆಸರು ತಗೊಳ್ಳೋದನ್ನು ನಾಚಿಕೆ ಆಗ್ತದೆ. ಸರ್ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ? ಅವ್ರು ಏನು ಕೆಲಸ ಮಾಡ್ತಾರೆ? ರೋಲ್ ಕಾಲ್ ಮಾಡ್ತಾರೆ. ಬೇರೆ ಏನು ಕೆಲಸ ಮಾಡ್ತಾರೆ? ಏನಾನ ಐಡೆಂಟಿ ಗೌರ್ಮೆಂಟ್ನಲ್ಲಿ ಇದೆಯಾ ತೋರಿಸ್ಲಿ.
ಈಗ ಪೊಲೀಸಿಂದ ಡಿಮ್ಯಾಂಡ್ ಏನಿದೆ ಸರ್? ಅವ್ರ ಮೇಲೆ ತನಿಖೆ ಮಾಡಬೇಕು, ಇಮಿಡಿಯೇಟ್ಲಿ ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕು. ಸರ್ ಪೊಲೀಸ್ನವ್ರು ಏನ್ ಹೇಳಿದ್ದಾರೆ ಈಗ? ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ಎಷ್ಟು ಬೇಗ ಆಗತ್ತೆ ಅಷ್ಟು ಬೇಗ ನಾವು ತನಿಖೆ ಮಾಡಿ ಅವ್ರ ಮೇಲೆ ಏನು ಕಾನೂನು ಕರ್ಮ ಏನು ತಗೊಳ್ಬೇಕೋ ತಗೊಳ್ತೀವಿ. ನಮ್ಮ ಹೆಸರು ಸರ್? ನಮ್ಮ ಹೆಸರು ಮೊಹಮ್ಮದ್ ಸಜ್ಜಾದ್ ಸೇಠ್, ಚೇರ್ಮನ್ ಜಾಗೋ ಕರ್ನಾಟಕ ಯೂತ್ ಆ್ಯಂಡ್ ವುಮೆನ್ಸ್ ವೆಲ್ಫೇರ್ ಸೊಸೈಟಿ. ಬೇರೆ ಬೇರೆ ನಮ್ಮದು ಆರ್ಗನೈಸೇಷನ್ಸ್ ಇದೆ, ಅದರಲ್ಲಿ ಎಲ್ಲ ನಾನು ಕೆಲಸ ಮಾಡ್ತಾ ಇದ್ದೀನಿ. ಬೆಂಗಳೂರು ನಗರದಲ್ಲಿ ಒಬ್ಬ JS ಕುಮಾರ್ ಅಂತ ಕನ್ನಡ ಪರ ಸಂಘಟನೆ ಇದ್ಕೊಂಡು ಅವ್ರಿಗೆ ಅವಮಾನ ಇರ್ತಕ್ಕಂಥನು. ಅವನೊಬ್ಬ ಸಮಾಜಘಾತಕ. ಜೊತೆಗೆ ಸಂಘಟನೆ ಲೀಡರ್ಗಳನ್ನ ಬಾಯಿ ಬಂದಂಗೆ ಮನ ಬೈದಂತೆ ಬೈದು, ಅವರ ಕುಟುಂಬವನ್ನು ಬೈದು, ಅವರ ಹೆಂಡತಿ ಮಕ್ಕಳನ್ನ ಅಕ್ಕಂದಿರನ್ನು ಅವಾಚ್ಯ ಶಬ್ದಗಳಿಂದ ಬೈದು, ಮತ್ತು ನಮ್ಮನ್ನು ಕೊಲೆ ಬೆದರಿಕೆ ಹಾಕುವಂಥ ಬೈಗಳನ್ನು ಬೈದಂಥ ರೆಕಾರ್ಡಿಂಗ್ ಇದೆ. ಸೊ ಆ ರೆಕಾರ್ಡ್ ಮುಖಾಂತರ ನಮಗೆ ಇವತ್ತೇನು ನಮಗೆ ಪ್ರಾಣ ಭಯ ಆಗಿರೋದ್ರಿಂದ ಇವತ್ತು ನಾವು ಏನು ಪೊಲೀಸ್ ಆಯುಕ್ತರಿಗೆ ಇವತ್ತು ಒಂದು ಕಂಪ್ಲೇಂಟ್ನ ದೂರನ್ನು ದಾಖಲು ಮಾಡ್ತಾಯಿದ್ವಿ. ಇದು ಪ್ರಮುಖವಾಗಿ ನಮ್ಮ ಆದರ್ಶ ಆಟೋ ಆ್ಯಂಡ್ ಟ್ಯಾಕ್ಸಿ ಇರ್ಬೋದು, ಅದು ಬೆಂಗಳೂರು ಆಟೋ ಡ್ರೈವರ್ಸ್ ಅಸೋಸಿಯೇಷನ್ ಇರ್ಬೋದು, ಜಾಗೋ ಕರ್ನಾಟಕ ಯೂನಿಯನ್ಸ್ ಇರ್ಬೋದು, ಇನ್ನೂ ಅನೇಕ ಸಂಘಟನೆಗಳು ಸೇರಿ ಇಂಥ ಸಮಾಜಘಾತಕನ್ನು ಅವರು ಕೂಡಲೇ ಬಂಧಿಸಿ ಅವನಿಗೆ ಜೈಲಿಗೆ ಕಟ್ಟಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಈ ಸಂದರ್ಭದಲ್ಲಿ ಮನವಿಯನ್ನು ನಾವು ಸಲ್ಲಿಸಿದ್ದೀವಿ. ನನ್ನ ಹೆಸರು ಎಂ ಮಂಜುನಾಥ್ ಅಂತ. ಮನವಿ ತಗೊಂಡಿದ್ದಾರಾ ಸರ್ ಅವರು? ಮನವಿನ ಈಗ ಸ್ವೀಕಾರ ಮಾಡಿದ್ದಾರೆ. ACP ಅವರು ಈಗ ಅದನ್ನ ಬಗ್ಗೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ನಾವು ಕ್ರಮ ತಗೊಳ್ಳಿಲ್ಲ ಅಂದರೆ ಹಂತವಾಗಿ ನಾವು ಮುಂದಿನ ಹೋರಾಟಕ್ಕೆ ಹೋಗಬೇಕಾಗುತ್ತೆ. ನಂತರ ಈಗ ಮಾನ್ಯ ಪೊಲೀಸ್ ಆಯುಕ್ತರು ದಯಾನಂದ್ ಸಾಹೇಬ್ರಿಗೆ ಅವ್ರಿಗೂ ಕೊಡ್ತಾ ಇದ್ವಿ, ಮತ್ತು ಉಪ ಪೊಲೀಸ್ ಆಯುಕ್ತರಿಗೆ ಅವ್ರಿಗೂ ಸಹ ಮನವಿ ಕೊಡ್ತಾ ಇದ್ವಿ. ಕೂಡಲೇ ಬಂಧಿಸಲಿಲ್ಲ ಅಂದರೆ ನಾವು ಆಯಾ ಸ್ಟೇಷನ್ ಮುಂದೆ ನಾವು ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ತಗೊಂಡು. ಮುಂಬರುವ ದಿನಗಳಲ್ಲಿ ಅಕಸ್ಮಾತ್ ಇದೇನಾದರೂ ಎಕ್ಸೆಪ್ಟ್ ಮಾಡಿಲ್ಲ ಅಂದರೆ ನೀವು ಯಾವ ಥರ ಹೋರಾಟ ಮಾಡಬೇಕು ಅಂತ ಇದ್ದೀವಿ? ಈಗ ನಮಗೆ ಅವನು ಪ್ರಾಣ ಬೆದರಿಕೆ ಮತ್ತು ಮಾನಹಾನಿ ಮತ್ತು ಕುಟುಂಬದನ್ನು ಅವಾಚ್ಯ ಶಬ್ದಗಳಿಂದ ಬೈದಿರೋದು. ಸೊ ಇವೆಲ್ಲವೂ ನಾವು ಸಹಿಸ್ಕೊಳಕ್ಕಾಗ್ತಿಲ್ಲ. ನಾವು ಬದುಕಬೇಕಂದ್ರೆ ಇಂಥ ಸಮಾಜಘಾತಕನ ಮಟ್ಟ ಹಾಕಬೇಕು. ಆಗಲಿಲ್ಲ ಅಂದರೆ ಮುಂದೆ ಇರ್ತಕ್ಕಂಥ ಸಂಘಟನೆಗಳು ಗೌರವತೆ ಬಾಳೋಕ್ಕಾಗೋದಿಲ್ಲ. ಸೊ ಇವರು ಇದನ್ನೇ ಒಂದು ಅಡ್ವಾಂಟೇಜ್ ತಗೊಂಡು ನಾನು ಹಂಗೆ ಬೈದಿದ್ದೀನಿ ಹಿಂಗೆ ಬೈದಿಂದ ಒಂದಷ್ಟು ಜನಗಳ ಮುಂದೆ ತೊಗೊಂಡಿದ್ದಾರೆ. ಇವರು ಹಿಂದೆ ಯಾರಿದ್ದಾರೆ ಅಂದರೆ ಅವ್ರನ್ನೂ ಸೇರಿಸಿ ಬಂಧಿಸ್ಬೇಕಂತೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾರೆ. ಈ ಥರ ಬೈಗುಳನ್ನ ಇದೇ ಥರ ಫಸ್ಟ್ ಟೈಮ್ ಕೊಟ್ಟಿರೋದು ಇಲ್ಲ ಆದರೆ ಕಂಟಿನ್ಯೂ ಮಾಡಿದಾರ ಸರ್? ಇದೆಲ್ಲ ನಮಗೆ ಇವಾಗಲೇ ಈಗ ನಮ್ಮ ಸಂಘಟನೆ ವಿಚಾರವಾಗಿ ನನ್ನ ಮುಸ್ತಾಕು ಮತ್ತು ನನ್ನ ಪರವಾಗಿ ವೈಯಕ್ತಿಕವಾಗಿ ಬೈದಿರೋ ವಿಚಾರ ರೆಕಾರ್ಡಿಂಗ್ ಇದೆ. ಸೊ ಹಾಗಾಗಿ ಇನ್ನೊಂದು ಮಾತು, ಇವನು ಹಿಂದೆ ಒಂದು ಷಡ್ಯಂತ್ರ ಇದೆ. ಇವ್ರೆ ಷಡ್ಯಂತ್ರ ಮಾಡಿ ಉದ್ದೇಶಪೂರ್ವಕವಾಗಿ ನನ್ನ ಮಂಜು ಹೆಸರು ಹೇಳಿ ಅಕ್ಕ ಅಮ್ಮ ಅವಂಚ ಶಬ್ದದಲ್ಲಿ ಬೈದಿದ್ದಾನೆ. ಕೊಲೆ ಬೆದರಿಕೆ ನಮ್ಮ ಮುಸ್ಲಿಂ ಜಾತಿಗೆ ಬೈದಿದ್ದಾನೆ, ಜಾತಿ ನಿಂದನೆ ಮಾಡಿದ್ದಾನೆ. ಜೊತೆ ಕೊಲೆ ಬೆದರಿಕೆ ಹಾಕಿದ್ದಾನೆ. ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಬೆಂಗಳೂರಲ್ಲಿ ಅಂತ ಹೇಳಿ ಇವಾಗ ಇದು ಮನವಿ ಕೊಡಕ್ಕೆ ಈ ತರ ನಾವು ನಮ್ಮ ಸಂಘಟನೆಯವರು ಬಂದಿರೋ ಸಂಘಟನೆ ಸದಸ್ಯರೆಲ್ಲ ಸೇರಿ ಈ ತೀರ್ಮಾನ ತಗೊಂಡಿದ್ವಿ. ಯಾಕಂದ್ರೆ ಒಬ್ಬ ಸಂಘಟನೆ ಮುಖಂಡರಿಗೆ ಅವಮಾನ ಆದ್ಮೇಲೆ ಸಂಘಟನೆ ಡ್ರೈವರ್ಗೂ ಆದಂಗೆನೆ, ಹಾಗಾಗಿ ಇಂಥವ್ರನ್ನ ಬಂಧಿಸಲೇಬೇಕು ಅಂತ ಹೇಳಿ ಒತ್ತಾಯ ಮಾಡೋಕ್ಕೆ ನಾವು ಇವತ್ತು ಮಾನ್ಯ ಸಹಾಯ ಪೊಲೀಸ್ ಆಯುಕ್ತರಿಗೆ ಇವತ್ತು ಮನವಿ ಸಲ್ಲಿಸ್ತಾ ಇದ್ದೀವಿ. ನನ್ನ ಹೆಸರು ಶ್ರೀರಾಮ್ ಸುನಿಲ್ ಕುಮಾರ್ ಅಂತ. ನಾನು ಸುಮಾರು ಒಂದು 20 ವರ್ಷಗಳಿಂದ ನಮ್ಮ ಗ್ರೇಟ್ ಕರ್ನಾಟಕ ಆಟೋ ಅಸೋಸಿಯೇಷನ್ ಮುಸ್ತಾಕ್ ಬೇರ್ ಜೊತೆಲಿ ಇದ್ದೀನಿ. ಅವರು ಸಂಘಟನೆಯಲ್ಲೇ ನನಗೊಂದು ಪೋಸ್ಟಿಂಗ್ ಕೊಟ್ಟಿದ್ದಾರೆ, ನಾನು ಕೆಲಸ ಮಾಡ್ಕೊಂಡಿದ್ದೀನಿ ಅವ್ರ ಜೊತೆಲಿ. ಏನಾಗಿದೆ ಅಂತ ಹೇಳಿದ್ರೆ, ಈ ಕುಮಾರ್ ಅಂತೇಳಿ ಒಂದು ಸಂಘಟನೆಗೆ ಸೇರಿದವರು ಒಂದು ರಾತ್ರಿ ಫೋನ್ ಮಾಡಿಬಿಟ್ಟು ನಮ್ಮ ಮುಸ್ತಾಕ್ ಬೈ ಅವ್ರಿಗೂ ಮತ್ತು ಆದರ್ಶ ಮಂಜುನಾಥ್ ಅವ್ರಿಗೂ ಬಾಯಿಗೆ ಬಂದಾಗ ಮಾತಾಡಿದ್ದಾರೆ. ಕೆಟ್ಟ ಮಾತಲ್ಲಿ ನಿಂದಿಸಿದ್ದಾರೆ ಅವ್ರಿಗೆ, ಮತ್ತು ಜಾತಿ ನಿಂದನೆ ಮಾಡಿದ್ದಾರೆ. ಇದನ್ನು ಮಾಡಬಾರ್ದಾಗಿತ್ತು ಅವರು, ಬೇರೆ ಏನೇ ಮಾಡ್ಬೋದಾಗಿದ್ದವರು, ಈ ಜಾತಿ ನಿಂದನೆ ಮಾಡಬಾರ್ದಾಗಿತ್ತು. ನಾವೆಲ್ಲ ಒಟ್ಟಿಗೆ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಎಲ್ಲ ಜೊತೆಲಿ ಅಣ್ಣ ತಮ್ಮ ಜೊತೆಲಿ ಥರ ಇದ್ದೀವಿ, ಮತ್ತು ಜೊತೆಲಿ ಕೂತ್ಕೊಂಡು ಊಟ ಮಾಡೋವಂಥವ್ರು ಆಗಿದ್ದೀವಿ. ಈ ಥರ ಅವರು ನಮ್ಮವರಾಗಿದ್ದು ಇನ್ನೊಬ್ಬರಾಗಿದ್ದು ಅವ್ರಿಗೆ ಬೈಬಾರ್ದಾಗಿದ್ದು ಈ ಥರ ಬೈದಿದ್ದಾರೆ. ಅದು ತುಂಬ ತಪ್ಪು. ಈ ಬೈದಿರೋದಕ್ಕೆ ನಾವು ಸ್ಟೇಷನಲ್ಲಾಗಲಿ ಮತ್ತು ACP ಆಫೀಸ್ DPC ಆಫೀಸ್ 3 ಕಡೆಯಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಾನೂನು ಕ್ರಮ ಜರುಗಿಸಿ ಅಂತ ಮಾತು ಕೊಟ್ಟಿದ್ದಾರೆ. ಯೂನಿಯನ್ ಲೀಡ್ರು ಮುಷ್ತಾಕ್ ಬೈ ಅವರಿಗೆ ಕುಮಾರ್ ಅಂತ ಹೇಳಿ ನಮ್ಮ ಬಾಯಿಂದ ಅವನಿಗೆ ಕೆಟ್ಟದಾಗಿ ಮಾತಾಡೋಕ್ಕೆ ನಮ್ಮ ನಾಲಿಗೆ ಬರ್ತಾ ಇಲ್ಲ, ಅಷ್ಟು ಕೆಟ್ಟದಾಗಿ ಮಾತಾಡಿದ್ದಾನೆ. ಅಂಥವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಪೊಲೀಸ್ ಸ್ಟೇಷನ್ಗೆ SP ಆಫೀಸ್ ಎಲ್ಲೇ ಹೋಗಿಬಿಟ್ಟು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ನಮ್ಮ ಅಧ್ಯಕ್ಷರಿಗೆ ಬೈದಿದ್ದಾರೆ, ನಾಳೆ ನಮಗೆ ನಾವು ರಸ್ತೆಯಲ್ಲಿ ಓಡಾಡೋರು ನಾಳೆ ನಮ್ಗೆ ಏನು ಮಾಡ್ತಾನೆ ಅಂತೆ ಅವರು ಜನ ಇಟ್ಟು ಮಾಡ್ಬೋದು, ಇಲ್ಲ ಹಿಂದೆ ಬ್ಯಾಕ್ಗ್ರೌಂಡ್ ಯಾರನ್ನು ಇಟ್ಟು ಮಾಡ್ಬೋದು. ನಾವು ಯಾಕೆ ಆಟೋ ಓಡಿಸೋದು ಹೇಳಿ? ಅದರಿಂದ ನಮಗೇನು ತೊಂದರೆ ಇದೆ. ನಮ್ಮ ಅಧ್ಯಕ್ಷರಿಗೆ ಮಾಡಿದವನು ನಮಗೆ ಮಾಡಲ್ಲ ಅಂತ ಏನು ಗ್ಯಾರಂಟಿ ಸರ್? ಅದಕ್ಕೋಸ್ಕರ ನಾವು ನಮ್ಮ ಪಕ್ಷದ ಪರವಾಗಿ ನಮ್ಮ ಜನ ಎಲ್ಲ ನಮ್ಮ ಯೂನಿಯನ್ ಲೀಡರ್ಗಳು ಎಲ್ಲರನ್ನು ಸೇರಿಸ್ಕೊಂಡು ಬಂದಿದ್ದೀವಿ. ನಾವು ಈಗ ಸ್ವಲ್ಪ ಜನ ಬಂದಿದ್ದೀವಿ. ಇನ್ನು ಮುಂದೆ ಪೊಲೀಸ್ ಅವರು ಏನು ಇದು ಆ್ಯಕ್ಷನ್ ತಗೊಳ್ಳೋದು ಅದರ ಮೇಲೆ ಬರ್ತಾರೆ, ಅವ್ರು ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಅದ್ರ ಮೇಲೆ ನಾವೆಲ್ಲ ಬಂದಿದ್ದೀವಿ. ಇನ್ನು ಮುಂದೆ ನಾವು ಮಾಡಿ ಇಲ್ಲ ಇನ್ನು ಆಗಿಲ್ಲ ಅಂದರೆ ಇನ್ನು ಮುಂದೆ ಏನು ಕ್ರಮ ತಗೊಳ್ಬೇಕು ಅದು ನಾವೆಲ್ಲ ಸೇರಿ ತಗೊಳ್ತೀವಿ.
ನಮಸ್ತೆ, ನಮಸ್ಕಾರ. ನಮ್ಮ ಸಂಘದಲ್ಲಿ ನಮ್ಮ ಅಧ್ಯಕ್ಷರು ಮುಷ್ತಾಕ್ ಅವರಿಗೆ ಕೆಲವು ಮಟ್ಟ ಬಗ್ಗೆ ಮಾತಾಡಿದ್ದಾರೆ, ಬೈದಿದ್ದಾರೆ, ಕೊಚ್ಚಾಗಿ ಬೈದಿ ಮಾತಾಡಿದ್ದಾರೆ. ಇದೇ ರೀತಿಯಲ್ಲಿ ಕುಮಾರ್ ಅಂತ ಹೆಸರು, ಆದ್ರೆ ಅವನು ಪೊರಡಿ ಕಳ್ಳ ಅಂತ ಪಬ್ಲಿಕ್ಗೆ ಗೊತ್ತು, ಎಲ್ಲರಿಗೂ ಗೊತ್ತಿತ್ತು. ಅವನು ನಮ್ಮ ಅಧ್ಯಕ್ಷರಿಗೆ ಬಂಧುಗಳಾಗಿ ಮಾತಾಡಿ ಈ ಥರ ಕೆಟ್ಟ ಮಾತು ಮಾತಾಡಿ ಅಮ್ಮ ಅಕ್ಕ ಅಂತೆಲ್ಲ ಮಾತಾಡಿ ಇದು ಮಾಡಿದ್ಮೇಲೆ ನಾವು ಆಟೋ ಚಾಲಕರವರು ಎಲ್ಲ ಸೇರಿ ನಾವು ಹೋರಾಟಕ್ಕೆ ಬಂದಿದ್ದೀವಿ. ನಮ್ಮ ಮುಷ್ತಾಕ್ ಬೈ ಯಾವತ್ತು ಮಂಜುನಾಥ್ ಅವ್ರಿಗೂ ಬಂದ್ಬಿಟ್ಟು ನಮ್ಮ ಆಟೋ ಚಾಲಕರವ್ರಿಗೆ ತುಂಬ ಹೆಲ್ಪ್ ಮಾಡ್ತವ್ರೆ, ಸಹಾಯ ಮಾಡ್ತವ್ರೆ. ಏನೋ ಒಂದು ಆಗಲಿ ಓಡಿ ಬಂದು ಏನಾಯಿತು ಏನಂತ ಕೇಳ್ತಾರೆ. ಅಂಥ ವ್ಯಕ್ತಿಗೆ ಇಂಥ ಪೊರಡಿ ಕುಮಾರ್ ಅಂತ ಹೆಸರು ಇಟ್ಕೊಂಡು ಅವನು ಬೈದಿದ್ದಾನೆ. ಅದಕ್ಕೆ ನೀವು ನಮಗೆ ಸಹಾಯ ಮಾಡಿ ಕೊಡಬೇಕು. TCP ACP ಕಡೆಯಿಂದ ಎಲ್ಲ ಕಡೆನೂ ಸಮಸ್ಯೆ ಲೆಟ್ರು ಕೊಟ್ಟಿದ್ದೀವಿ. ಅದು ನೀವೇ ಹೋರಾಟಕ್ಕೆ ಇಳಿದಂಗೆ ನೀವು ಮಾಡಿ ನಮಗೆ ಕೊಡಬೇಕಂತ ಸಹಾಯ ಕೇಳ್ಕೊಂತ. ನಮಸ್ಕಾರ. ನಮ್ಮ ಅಧ್ಯಕ್ಷರಾದ ಮುಸ್ತಾಕ್ ಬೈ ಅವರು ಮಂಜುನಾಥ್ ಅವರು ನಮಗೆ ಆಟೋ ಡ್ರೈವರ್ ಯೂನಿಯನ್ಗೆ ಬಂದ್ಬಿಟ್ಟು ತುಂಬ ವರ್ಷದಿಂದ ತುಂಬ ಸಹಾಯಗಳು ಮಾಡ್ಕೊಂಡು ಬರ್ತಿದ್ದಾರೆ. ಆದರೆ ಈ ಥರ ಬಂದ್ಬಿಟ್ಟು ಈ ಥರ ಮಾತು ನಮಗೆ ಡ್ರೈವರ್, ನಾವು ಮುಸ್ಲಿಮ್ ಆಗಲಿ ನಾವು ಹಿಂದೂ ಆಗಲಿ ನಮ್ಮ ಭೇದ ಭಾವ ನಮ್ಮ ಇದರಲ್ಲಿ ಇಲ್ಲ. ನಾವು ಅಣ್ಣ ತಮ್ಮಂದಿರ ಥರ ನಾವು ಪಲಗ್ತಾ ಇದ್ದೀವಿ. ನಮ್ಮನ್ನ ಬಂದು ನಿಸ್ದೂರ ಮಾಡ್ತಾ ಇದ್ದಾರೆ ಇವರು. ಈ ಥರ ಎಲ್ಲ ಮಾತಾಡಿ ಔಷ್ಯ ಶಬ್ದಗಳಿಂದೆಲ್ಲ ಮಾತಾಡೋರೆ ನಮ್ಮ ಡ್ರೈವರ್ಗೂ ಅವರು ಎಲ್ಲ ಸಂಬಂಧಪಟ್ಟ ಹಾಗೆ. ನಾವು ಬಂದ್ಬಿಟ್ಟು ಕಮಿಷನರ್ ಆಫೀಸ್ ಗಂಟ ಎಲ್ಲರಿಗೂ ACP DCP ಸಬ್ ಇನ್ಸ್ಪೆಕ್ಟರ್ ಗಂಟ ನಾವು ಮನವಿ ಅರ್ಜಿಯನ್ನು ತಲುಪಿಸಿದ್ದೀವಿ. ನಾವು ಕಾನೂನು ಕ್ರಮ ಅವ್ರ ಪಕ್ಕ ಕ್ರಮ ತಗೋಬೇಕು ಅಂದ್ಬಿಟ್ಟು ನಮ್ಮ ಮನವಿ. ಜೈ ಹಿಂದ್, ಜೈ ಕರ್ನಾಟಕ.